ಕಡಲೆ ಬೆಳೆ ಕಟ್ಟಲಾಗದು, ನಮ್ಮ ಹಳ್ಳಿ ಸೊಗಡಿನ ಜನಪದ ಕಲೆ ಉಳಿಸಿ ಬೆಳೆಸಬೇಕು. ಮೈಲಾರಪ್ಪ ಮಂತ್ರಿ. ನಮ್ಮ ನಾಡಿನ ಪರಂಪರೆ, ಸಂಸ್ಕೃತಿ ಹಾಗೂ ಜನಪದ ಕಲೆಗಳು ಉಳಿಯಬೇಕಾದ್ರೆ ನಮ್ಮ ಜನರ ಬಾಯಿಂದ ಜನರಿಂದ ಜನರಿಗಾಗಿ ಮೂಡಿಬರುವ ಹಳ್ಳಿ ಸೊಗಡಿನ ಜನಪದ ಕಲೆಯನ್ನ ಉಳಿಸಿ ಬೆಳೆಸಬೇಕಾದ ಆಗಿದೆ ಎಂದು ಸಗರ ಚಕ್ರವರ್ತಿ ಹಿಂದುಳಿದ ವರ್ಗ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಮೈಲಾರಪ್ಪ ಮಂತ್ರಿ ಹೇಳಿದರು. ತಾಲೂಕಿನ ಟೇಗುಂಟಿ ಗ್ರಾಮದಲ್ಲಿ ಕರ್ನಾಟಕ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಹಾಗೂ ಸಗರ ಚಕ್ರವರ್ತಿ ಹಿಂದುಳಿದ ವರ್ಗ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಕುಷ್ಟಗಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಜನಪದ ಕಲೆಯಾದ ಚೌಡ್ಕಿ ಪದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಹಿರಿಯರ ಕಾಲದಿಂದಲೂ ಹಾಡುತ್ತಾ ಬರುವ ಈ ಜನಪದ ಹಾಡುಗಳು ಕೇಳಲು ಬಹು ಇಂಪು ತಂಪು. ಇಂತಹ ಜನಪದ ಹಾಡುಗಳು ಹಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಿದರು. ಉದ್ಘಾಟನೆಯನ್ನ ಶ್ರೀ ಭೀಮಪ್ಪಯ್ಯ ಜ್ಞಾನಮೂರ್ತಿ ಮಠ ಟೇಗುಂಟಿ ಇವರು ಉದ್ಘಾಟಿಸಿದರು. ಶಿವರಾಯಪ್ಪ ಬಸಪ್ಪ ಚೌಡ್ಕಿ ಜನಪದ ಚೌಡ್ಕಿ ಪದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಿಕೊಟ್ಟರು. ವೇದಮೂರ್ತಿಗಳಾದ ಮಹಾಂತಯ್ಯ ಹಿರೇಮಠ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಶಿವಕುಮಾರ್ ಹುಚ್ಚಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಮ್ಮ ಬಿ ಜೈನರ್, ಶರಣಪ್ಪ ಕೌದಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯೆ ಬಾಳಮ್ಮ, ಆಡಿನ ಬಸನಗೌಡ, ದಳಪತಿ ಶರಣಪ್ಪ, ಪೊಲೀಸ್ ಪಾಟೀಲ್, ದೊಡ್ಡಪ್ಪ ಅಂಗಡಿ, ಕಲಾವಿದರಾದ ಸುಕುಮುನಿ ಗಡಗಿ, ಭರಮಪ್ಪ ಚೌಡ್ಕಿ, ಮಹಾದೇವಮ್ಮ ಜೋಗತಿ, ಗೌರಮ್ಮ ಜೋಗತಿ, ಅಂದಾನಗೌಡ ಜೈನರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.